ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೋಸ್ಕರ ಫ್ರೀ ಫೈರ್ ಏನಿದೆ ಲೇಟೆಸ್ಟ್ ಹ್ಯಾಕ್ ತೆಗೆದುಕೊಂಡು ಬಂದಿದ್ದೀನಿ. ಅದು ಕೂಡ 100% ಬೆಸ್ಟ್ ವರ್ಕಿಂಗ್ ಆಗಿದೆ, VIP ಹ್ಯಾಕ್ ಆಗಿದ್ದು. ನಿಮಗೆ ಏನಿದೆ ಫ್ರೆಂಡ್ಸ್, ಒಂದು ಡೇಗೋಸ್ಕರ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. VIP ಹ್ಯಾಕ್ ಇಲ್ಲಿ ನೋಡ್ಬೋದು. ಇದರಲ್ಲಿ ಯಾವುದೊಂದು ಆಪ್ಷನನ್ನು ನಾನು ಆನ್ ಮಾಡ್ತಿದ್ದೀನಿ, ಅದೇ ಒಂದು ಆಪ್ಷನನ್ನು ಆನ್ ಮಾಡಬೇಕಾಗುತ್ತೆ. ಮತ್ತು ಇದರ ಅಪ್ಲೈ ಪ್ರೊಸೆಸ್ ಏನಿದೆ ಇದೇ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಒಂದು ಡೇ ಏನಿದೆ ಫುಲ್ ಎಂಜಾಯ್ ಮಾಡ್ಬೋದು, ಈಸಿಯಾಗಿ ಈ ಗೇಮನ್ನು ಆಡ್ಬೋದಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ಬೋದು ಯಾವುದೊಂದು ನಾನು ಸೆಟ್ಟಿಂಗ್ಸನ್ನು ಆನ್ ಮಾಡಿದ್ದೀನಿ ಅಂತ. ಅದೇ ಸೆಟ್ಟಿಂಗನ್ನು ನೀವು ಕೂಡ ಆನ್ ಮಾಡ್ಕೊಳ್ಬೇಕಾಗುತ್ತೆ, ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ನಂತರ ಸಣ್ಣ ಒಂದು ಗೇಮ್ನ ಏನಿದೆ ಮ್ಯಾಚ್ ಮೇಕಿಂಗ್ ಮಾಡೋಣ. ಅದ ನಂತರ ಇದರ ಅಪ್ಲೈ ಪ್ರೊಸೆಸ್ ಏನಿದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಡೌನ್ಲೋಡ್ ಲಿಂಕ್ ಏನಿದೆ, ಡೌನ್ಲೋಡಿಂಗ್ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಟೆಲಿಗ್ರಾಮನ್ನು ಜಾಯ್ನ್ ಆಗಿ. ನಿಮಗೇನು ಕಾಮೆಂಟ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಫ್ರೆಂಡ್ಸ್. ಓಕೆ, ಇದು MKL ಮೋಡ್ ಮೆನು ಆಗಿದ್ದು ಇದರಲ್ಲಿ ನಿಮಗೆ ಭಾಳಷ್ಟು ಹ್ಯಾಕ್ನ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಬಟ್ ನೋಡ್ಬೋದು, ನಾನು ಯಾವುದೊಂದು ಯೂಸ್ ಮಾಡಿದೆ ಅದನ್ನು ಮಾತ್ರ ಯೂಸ್ ಮಾಡಿ. ನೀವು ಇದರಲ್ಲಿ ನಿಮಗೆ ಸ್ಪೀಡ್ ಕೂಡ ಸಿಗುತ್ತೆ, ನೀವು ಯೂಸ್ ಮಾಡ್ಬೋದಾಗಿದೆ. ಓಕೆ, MKL ಏನಿದೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೋದಾಗಿದೆ. ಮತ್ತು ಇದು ಪೇಯ್ಡ್ ವರ್ಸನ್ ಆಗಿದ್ದು 100% ಫ್ರೀಯಾಗಿ ನಿಮಗೆ ಒಂದು ಡೇಸ್ಗೋಸ್ಕರ ಟ್ರಯಲ್ಗೆ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಜಸ್ಟ್ ಏನಿದೆ ಫ್ರೆಂಡ್ಸ್, ಗನ್ನನ್ನು ಚೇಂಜ್ ಮಾಡಿದ್ರೆ ಸಾಕು, ಎನಿಮಿ ಡೈರೆಕ್ಟ್ ಕಿಲ್ ಆಗುತ್ತೆ. ಬೇರೆ ರೀತಿಯಾಗಿ ಯಾವುದೇ ಒಂದು ಮೂಮೆಂಟ್ ಮಾಡಬೇಕಂತಿಲ್ಲ. ಓಕೆ, ಮತ್ತೊಂದು ಸಣ್ಣ ರೌಂಡನ್ನು ಕಾಣಿಸ್ತೀನಿ. ಅದರ ನಂತರ ಡೈರೆಕ್ಟ್ ಇದರ ಏನಿದೆ ಅಪ್ಲೈ ಪ್ರೊಸೆಸ್ ಅಲ್ಲಿ ಹೋಗೋಣ, ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದಂತ. ಯಾಕಂದರೆ ಫ್ರೆಂಡ್ಸ್, ನಿಮ್ಮ ಭಾಳಷ್ಟು ರಿಕ್ವೆಸ್ಟ್ ಮೇಲೆಗೆ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಸ್ಟಾದಲ್ಲಿ ಅಲ್ಲ, ಬೇರೆ ಒಂದು ಜಾಗದಲ್ಲಿ ನೀವು ಕಾಮೆಂಟ್ ಮಾಡಿ ಕೇಳ್ತಾಯಿದ್ರಿ, ನೀವು ಹ್ಯಾಕ್ ಅಪ್ಲೋಡ್ ಮಾಡ್ತೀರಾ, ಬಟ್ ನಮಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಗೊತ್ತಾಗಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಅದರ ಸಲುವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ನೀವು ಎಷ್ಟು ರೆಸ್ಪಾನ್ಸ್ ಮಾಡ್ತೀರಾ ಅದರ ಮೇಲೆ ನಾವು ಮುಂದಿನ ದಿನದಲ್ಲಿ ಮತ್ತಷ್ಟು ವಿಡಿಯೋ ಜೊತೆಗೆ ಹ್ಯಾಕ್ನ ಏನಿದೆ ಅಪ್ಲೈ ಪ್ರೊಸೆಸ್ನ ಜೊತೆಗೆ ವಿಡಿಯೋನ ಮತ್ತು ಡೌನ್ಲೋಡ್ ಲಿಂಕ್ ನಿಮಗೆ ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು, ಸಿಂಪಲ್ಲಾಗಿ ನೀವು ಕೂಡ ಮಾಸ್ಟರ್ ಅಥವಾ ಯಾವುದೇ ಒಂದು ರ್ಯಾಂಕ್ ಪುಷ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಮಾಡ್ಬೋದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇನ್ ID ಏನಿರುತ್ತೆ ಆ IDಯಲ್ಲಿ ಹ್ಯಾಕನ್ನು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಯಾವುದೇ ಒಂದು ಹ್ಯಾಕ್ ಇರುತ್ತೆ, ಆ್ಯಂಟಿ ಬ್ಯಾನ್ ಆಗೇ ಇರಲ್ಲ. ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ. ಯಾಕಂದರೆ ಕಡೆಗೆ ನೀವು ಬಂದು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಬಾರ್ದು, ನೀವೇನು ಹ್ಯಾಕ್ ಕೊಟ್ಟಿರೋ ಅದರಿಂದ ನನ್ನ ID ಬ್ಯಾನ್ ಆಯಿತು ಅಂತ. ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಏನು ಗೆಸ್ಟ್ ID ಇರುತ್ತೆ ಅಥವಾ ಸೆಕೆಂಡ್ ID ಇರುತ್ತೆ, ಅದರಲ್ಲಿ ಹ್ಯಾಕ್ ಆಡಿ ನಿಮ್ಮ ಮೇನ್ ಐಡಿಯ ಏನು ರ್ಯಾಂಕ್ ಏನಿದೆ ನೀವು ಈಸಿಯಾಗಿ ಪುಷ್ ಮಾಡ್ಬೋದಾಗಿದೆ ಈ ರೀತಿಯಾಗಿ. ಬಟ್ ನೀವು ಮೇನ್ ಐಡಿಯಲ್ಲಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಗೊತ್ತಾಗಿರಬೇಕು ಯಾವ ರೀತಿಯಾಗಿ ವರ್ಕ್ ಆಗ್ತಿದೆ ಅಂತ. ಸಿಂಪಲ್ಲಾಗಿ ನೀವು ಗನ್ ಚೇಂಜ್ ಮಾಡಿದ್ರೆ ಸಾಕು, ಎನಿಮಿ ಏನಿದೆ ಡೈರೆಕ್ಟಾಗಿ ನಾಕ್ ಆಗ್ತಾರೆ. ಇಲ್ಲಿ ನೋಡ್ಬೋದು. ಅದು ಕೂಡ ನಿಮಗೆ ಇದು ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋ ಜೊತೆಗೆ ನನಗೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಂದ ಡೈರೆಕ್ಟ್ ಇದರ ಏನು ಅಪ್ಲೈ ಪ್ರೊಸೆಸ್ ಇದೆ ಅಲ್ಲಿ ಹೋಗೋಣ, ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಏನಿದೆ ಡೌನ್ಲೋಡ್ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು, ಬೆಳಗ್ಗೆ 7:21ಗೆ ಅಪ್ಲೋಡ್ ಮಾಡಿದ್ದೀನಿ. ಇದೇನು ಎರಡು ಡೌನ್ಲೋಡ್ ಲಿಂಕ್ ಇದೆ, ಎರಡನ್ನೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ 3 ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನು ಸೇವ್ ಟು ಡೌನ್ಲೋಡ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಡಿವೈಸಲ್ಲಿ. ಅದರ ನಂತರ ಇದೇನಿದೆ ಕೆಳಗಿರೋದು ಇದು ಪಾಸ್ವರ್ಡ್ ಆಗಿರುತ್ತೆ. ಯೂಸರ್ ನೇಮ್ ಮೇಲೆ ಕೆಳಗೆ 1028 ಪಾಸ್ವರ್ಡ್, ಅದನ್ನು ಕೂಡ ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಎಲ್ಲರೂ ಟೈಪ್ ಮಾಡಿ ಇಟ್ಕೊಳ್ಳಿ. ಅದರ ನಂತರ ನೀವು ಫಸ್ಟಾಗಿ ಇದನ್ನು ಸೇವ್ ಟು ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಏನು ಡಿವೈಸಲ್ಲಿ ZHR ಫೈಲ್ ಮ್ಯಾನೇಜರ್ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಪ್ಲೇಸ್ಟೋರಿಂದ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ZHR ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಈ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ತೀರಾ ಅಂದರೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಅದನ್ನು ಅಲೋ ಮಾಡಿ. ಅದರ ನಂತರ ಇಲ್ಲಿ ನೀವು ಡೌನ್ಲೋಡ್ ಫೈಲನ್ನು ಹುಡುಕಬೇಕಾಗುತ್ತೆ, ಅಲ್ಲಿ ಬರ್ಬೋದು. ಅಲ್ಲಿ ಬಂದ ನಂತರ ಇಲ್ಲಿ ನಿಮ್ಮ ಟೆಲಿಗ್ರಾಮ್ ಫೋಲ್ಡರ್ ಏನು ಸಿಗುತ್ತೆ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಇಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ಅಂತ ಮೇಲೆ ಏನು ಕಾಣಿಸ್ತಿದೆ, ಇವತ್ತಿನ ಡೇಟ್ ಸರ್ಚ್ ಮಾಡಿ 12. ಓಕೆ, ಅದರ ನಂತರ ಇಲ್ಲಿ ಫ್ರೈ ಮೋಡ್ ಎರಡೂ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಿರ್ಬೋದು. ಇದೆರಡನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಮ ಡಿವೈಸಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ಇದ್ದರೆ ಅದನ್ನು ಡಿಲೀಟ್ ಮಾಡೋಕ್ಕೆ. ಅದರ ನಂತರ ಈ ಫ್ರೀ ಫೈರ್ ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ ನಂತರ ಸೆಕೆಂಡಾಗಿ ಇದು ಫ್ರೈ ಮೋಡ್ ಏನಿದೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲ್ ಅಂತ ಏನು ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಟು ಸೇಮ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕಾಗಿ ಮಾಡ್ತಿಲ್ಲ. ನೀವು ಹಾಗೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆದರೆ ಕೆಲವೊಂದು ಡಿವೈಸಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗೋಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ, ನಿಮ್ಮ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಏನು ಇಲ್ಲಿ ಮೇಲೆ ಇದು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿಂದ ಪ್ಲೇ
ಪ್ರೊಟೆಕ್ಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಏನು ಕಾಣಿಸ್ತಿದ್ದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೆರಡನ್ನು ಆಫ್ ಮಾಡಬೇಕಾಗುತ್ತೆ. ನಿಮಗೆ ಇನ್ಸ್ಟಾಲೇಷನ್ ಮಾಡುವಲ್ಲಿ ಪ್ರಾಬ್ಲಮ್ ಕಾಣ್ತಾ ಇದೆ ಅಂತ, ಅಂದರೆ ಪ್ರೈಮ್ ಮೋಡ್ ಇನ್ಸ್ಟಾಲ್ ಆಗ್ತಿಲ್ಲ, ಏನೇ ಒಂದು ಪ್ರಾಬ್ಲಮ್ ಬಂದರೆ ಇದನ್ನು ಆಫ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ, ನೀವು ಆಫ್ ಮಾಡ್ಕೊಳ್ಳಿ. ಅದು ಆಫ್ ಆದ ನಂತರ ನಿಮ್ಮ ಡಿವೈಸಲ್ಲಿ ಸಿಂಪಲ್ಲಾಗಿ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ರೈಮ್ ಮೋಡ್ ಪ್ಲಸ್ ಫ್ರೀ ಫೈರ್ ಮ್ಯಾಕ್ಸ್. ಫಸ್ಟಾಗಿ ಪ್ರೈಮ್ ಮೋಡನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ನಿಮಗೆ ಕೊಟ್ಟಿರೋ ಯೂಸರ್ ನೇಮ್ ಕೀ ಏನಿದೆ ಎಲ್ಲರಿಗೂ ಒಂದೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಯೂಸರ್ ನೇಮ್ ಬರೆಯಿರಿ. ಕೆಳಗೆ ಏನಿದೆ ಕೀ ಇರುತ್ತೆ 1028 ಅದನ್ನು ಬರೆದು ಡೈರೆಕ್ಟ್ ಇಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ನಿಮ್ಮ ಫ್ರೀ ಫೈರ್ನ ಮ್ಯಾಕ್ಸ್ ಏನಿದೆ ನಾನು ಅದ್ರ ಜೊತೆಗೆ ಇದು ಕೂಡ ಡೌನ್ಲೋಡ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದಂಗೆ ನಿಮಗೊಂದು ಕೆಲವೊಂದು ಅಪ್ಡೇಟ್ ಕೇಳುತ್ತೆ, ನಿಮಗೆ ಗೊತ್ತಿರಬೇಕು. ಅದು ಅಪ್ಡೇಟನ್ನು ನೀವು ಪೂರ್ತಿ ಮಾಡ್ಕೊಳ್ಳಿ. ಅದರ ನಂತರ ನಿಮ್ಮ ಮೆನ್ಯೂ ಏನಿದೆ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಹ್ಯಾಕ್ನ ಮೆನ್ಯೂ ಇದು. ಇಲ್ಲಿ ಪೂರ್ತಿ ಅಪ್ಡೇಟ್ ಆದ ನಂತರ ನೀವು ಯಾವ ಐ ಡಿ ಲಾಗಿನ್ ಹಾಕಲಿಕ್ಕೆ ಇಷ್ಟಪಡ್ತೀರಾ ಆ ಐ ಡಿನ ಲಾಗಿನ್ ಆಗಿ ಆಡ್ಬೋದಾಗಿದೆ. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಫೇಸ್ಬುಕ್ ಲಾಗಿನ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ಬೋದು. ನೀವೇನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ದೀರಾ ಫೇಸ್ಬುಕ್ ಅಪ್ಲಿಕೇಶನ್ ಇರುತ್ತೆ, ಅದನ್ನು ಡಿಲೀಟ್ ಮಾಡಿ. ಅದರ ನಂತರ ಕ್ರೋಮ್ ಬ್ರೌಸರಲ್ಲಿ ಈಸಿಯಾಗಿ ಫೇಸ್ಬುಕ್ ಐ ಡಿಯನ್ನು ಲಾಗಿನ್ ಮಾಡ್ಬೋದಾಗಿದೆ ಫ್ರೆಂಡ್ಸ್.